ನಮ್ ದೇಶದಾಗ ಟ್ರೈನ್ ಇನಾಗ್ರೇಟ್ ಆಗಿದ್ ನೆಕ್ಸ್ಟ್ ದಿನ ಸಿಂಕ್ ನಾಗ ಈ ತರ ನೀರ್ ತುಂಬಿರ್ತತಿ. ये देख लो ಮೆಟ್ರೋ ಸ್ಟೇಷನ್ ಓಪನ್ ಆಗ್ತಿದ್ದಂಗ ಅದು ಕಸದ ತಿಪ್ಪಿ ಆಗಿ ಕನ್ವರ್ಟ್ ಆಗ್ಬಿಡ್ತೈತಿ. ये है दिल्ली का सबसे गंदा मेट्रो स्टेशन। चारों तरफ कूड़ा कचड़ा है, नाले जाम पड़े हैं, मेट्रो की एंट्री पर पानी भरा है और बदबू इतनी ज्यादा है कि मैं यहाँ सांस तक नहीं ले पा रहा हूँ। ಬೇರೆ ದೇಶದ ಜನರು ಕಸನ ಡಸ್ಟ್ಬಿನ್ ಹಾಕಿದ್ರ ನಮ್ ದೇಶದ ಜನರು ಡೈರೆಕ್ಟ್ ಆಗಿ ರೈಲ್ವೆ ಟ್ರ್ಯಾಕ್ ಮ್ಯಾಗ ಹಾಕ್ತಾರ. ಸಣ್ಣ ಮಕ್ಕಳಿಗೆ ರೈಲ್ವೆ ಟ್ರ್ಯಾಕ್ಸ್ ಗಳ ಮ್ಯಾಗ ಟಾಯ್ಲೆಟ್ ಮಾಡಿಸ್ತಾರ. ये देखना ये बच्चा यहाँ पे सुसु कर रहा है मेट्रो स्टेशन पे। इन्हें कोई शर्म नहीं आ रही है। ಇಷ್ಟೆಲ್ಲ ಗಲೀಜ್ನ ಮಾಡಿ ನಮ್ ದೇಶನ ಹಾಳು ಮಾಡಿದ್ದು ಸಾಕಾಗಿಲ್ಲ ಅಂತ ಬೇರೆ ದೇಶಕ್ಕೆ ಹೋಗಿ ಅಲ್ಲಿನೂ ಗಲೀಜ್ ಮಾಡ್ತಾರ. ಮೆಸ್ಸಿ ಬಂದಾಗ ಅವನು ನೋಡಕ್ ಆಗ್ಲಿಲ್ಲ ಅಂತ ಸ್ಟೇಡಿಯಂ ನಾಗಿರಂತ ಮೆಟೀರಿಯಲ್ಸ್ ನೆಲ್ಲ ಹೊಡೆದಾಕ್ತಾರ. Stadium, what a moment! It's unprecedented and it's very embarrassing. This is the situation. ನಮ್ ದೇಶದ ಜನರಿಗೆ ಎಲ್ಲಿ ಯಾವ ತರ ಬಿಹೇವ್ ಮಾಡ್ಬೇಕಂತ 1% ಐಡಿಯಾ ಇಲ್ಲ. ಸೊ ಯಾಕ ನಮ್ ದೇಶದ ಜನರಿಗೆ ಸಿವಿಕ್ ಸೆನ್ಸ್ ಇಲ್ಲ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಾಗ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನಮ್ ಜನ ಎಂತ ದೊಡ್ಡ ಅಂದ್ರೆ ಅಲ್ಲಿ ಶಿಸ್ತಾಗೆ ಹಾಕಿದ್ದಾರೆ 500 ರೂಪಾಯಿ ದಂಡ ಅಂತ. 500 ರೂಪಾಯಿಗೆಲ್ಲ ನಮ್ಮ ಜನಕ್ಕೆ ವ್ಯಾಲ್ಯೂನೇ ಇಲ್ಲ, ಮರ್ಯಾದೆನೇ ಇಲ್ಲ. ಎಲ್ಲಿ ಬೇಕಲ್ಲಿ ಕಸ ಹಾಕೋಗ್ತಾರೆ. ಸೊ ಸಿವಿಕ್ ಸೆನ್ಸ್ ಅಂದ್ರ ಪಬ್ಲಿಕ್ ಪ್ಲೇಸಿಗೆ ರೆಸ್ಪೆಕ್ಟ್ ಕೊಡೋದು, ರೂಲ್ಸ್ ನ ಫಾಲೋ ಮಾಡೋದು, ಮತ್ತೆ ಬೇರೆಯವ್ರ ಮುಂದೆ ಡೀಸೆಂಟ್ ಆಗಿ ಬಿಹೇವ್ ಮಾಡೋದು. ಸೊ ಡೈರೆಕ್ಟ್ ಆಗಿ ಹೇಳ್ಬೇಕಂದ್ರ ಎಲ್ಲಿ ಯಾವ ತರ ನಡ್ಕೋಬೇಕು ಅಂತ ಇರೋ ತಿಳುವಳಿಕೆನೆ ಸಿವಿಕ್ ಸೆನ್ಸ್. ಬೇರೆ ದೇಶಗಳಾಗ ಸಣ್ಣ ಮಕ್ಕಳಿಗೆ ಸ್ಕೂಲ್ ಟೈಮ್ ಇಂದಾನ ಸಿವಿಕ್ ಸೆನ್ಸ್ ಬಗ್ಗೆ ಹೇಳ್ಕೊಡ್ತಾರ. ಆದ್ರೆ ಇಂಡಿಯಾದಾಗ ಸಿವಿಕ್ ಇಲ್ಲ ಅಂತ ಬೇರೆ ದೇಶದಾಗ ಸೆಟಲ್ ಆಗಿರೋಂತ ಕೆಲವು ಇಂಡಿಯನ್ಸ್ ಗಳು ಅಲ್ಲೂ ಕಸ ಹಾಕಕತ್ತಾರ ಮತ್ತೆ ಗಲೀಜ್ ಮಾಡಕತ್ತಾರ. ಇನ್ನು ಈ ಹುಡುಗನ ನೋಡ್ರಿ, ಫಾರಿನ್ ನಿಂದ ಟ್ರಿಪ್ ಹೊಡೆಯಕ್ ಬಂದ್ರ ಅಂತ ಹೆಣ್ಮಕ್ಳುಗಳನ್ನ ನಿಲ್ಸ್ಕೊಂಡು ಇವಳಿಗೆ 100 ರೂಪಾಯಿ ರೇಟು, ಇವಳಿಗೆ 200 ರೂಪಾಯಿ ರೇಟು ಅಂತ ವಿಡಿಯೋನ ಮಾಡ್ಯಾನ. ಒಂದ್ ಸೈಡು ಜನರು ಗೌರ್ಮೆಂಟ್ ಗೆ ರೋಡ್ ನ ಮಾಡಿಸ್ರಿ ಅಂತ ಹೇಳ್ತಾರ, ಆದ್ರೆ ಇನ್ನೊಂದ್ ಸೈಡು ರೋಡ್ ಮಾಡಕರ ಸಿಮೆಂಟ್ ನ ಕದೀತಾರ. ಇವನನ್ನ ನೋಡ್ರಿ, ರಾಂಗ್ ಸೈಡ್ ಡ್ರೈವ್ ಮಾಡ್ತಾರದ ಅಷ್ಟೇ ಅಲ್ಲದೆ ವಿಡಿಯೋನ ಮಾಡಿ ಇಂಟರ್ನೆಟ್ ಗೆ ಹಾಕ್ಯಾನ. ಯಾವ ಜಾಗದಾಗ ಉಗುಳ್ಬೇಡ್ರಿ ಮತ್ತೆ ಟಾಯ್ಲೆಟ್ ಮಾಡಬೇಡ್ರಿ ಅಂತ ಬರ್ದಿರ್ತೋ ಅದೇ ಜಾಗದ ಮುಂದೆ ಹೋಗಿ ನಮ್ ಜನರು ಉಗುಳ್ತಾರ ಮತ್ತೆ ಟಾಯ್ಲೆಟ್ ನ ಮಾಡಿ ಗಲೀಜ್ ಮಾಡ್ತಾರ. ಡಸ್ಟ್ ಬಿನ್ ಇದ್ರೂ ಸತಿಗೂ ರೋಡ್ ಸೈಡ್ ಕಸನ ಹಾಕ್ತಾರ. ಆಮೇಲೆ ಬಸ್ ಸ್ಟ್ಯಾಂಡ್ ಮತ್ತೆ ರೈಲ್ವೆ ಸ್ಟೇಷನ್ ಗಳ ಗಾಡಿಗಳನ್ನ ನೋಡ್ರಿ, ಒನ್ ಟೈಮ್ ನಾಗ ವೈಟ್ ಇದ್ದಂತ ಗಾಡಿಗಳನ್ನ ಜನರು ಉಗುಳಿ ರೆಡ್ ಮಾಡಿರ್ತಾರ. ಆಮೇಲೆ ಹಿಸ್ಟೋರಿಕ್ ಪ್ಲೇಸಸ್ ಗಳಿಗೆ ಹೋಗುವಂತ ಲವರ್ಸ್ ಗಳು ಸುಮ್ನ ವ್ಯೂ ನ ನೋಡಿ ವಾಪಸ್ ಬರೋದ್ ಬಿಟ್ಟು ಅವ್ರ ಹೆಸರನ್ನ ಬರ್ದು ಹಾರ್ಟಿನ್ ಸಿಂಬಲ್ ಬೇರೆ ಬಿಡಿಸ್ತಾರ. ಇನ್ನು ಈ ವಿಡಿಯೋ ನೋಡ್ರಿ, ಈ ವಿಡಿಯೋನ ಉದಯಪುರ್ನಾಗಿರಂತ ಒಬ್ಬ ಫೇಮಸ್ ಯೂಟ್ಯೂಬರ್ ಮಾಡ್ಯಾನ. ಅವ್ನ ವೈಫ್ ಫಾರಿನರ್ ಆಗಿರೋದ್ರಿಂದ ಇಲ್ಲಿ ಒಂದ್ ಹುಡುಗ 6000 INR ಅಂತಾನ. 6000 INR फैमिली के साथ जा रहा। ಇನ್ನು ಹೋಲಿ ಟೈಮ್ ನಾಗ ಏನ್ರ ಫಾರಿನರ್ಸ್ ಗಳು ಟ್ರಿಪ್ ಮಾಡ್ಬೇಕಂತ ಇಂಡಿಯಾಕ್ ಬಂದ್ರ ಅವ್ರ ಜೊತೆಗೆ ಬಹಳ ಕೆಟ್ಟದಾಗ ಬಿಹೇವ್ ಮಾಡ್ತಾರೆ ನಮ್ ದೇಶದ ಜನರು. ಇಷ್ಟೊಂದು ಕೆಟ್ಟ ಎಕ್ಸ್ಪೀರಿಯನ್ಸ್ ಗಳನ್ನ ಮಾಡಿದ್ಮ್ಯಾಗ ಈ ಫಾರಿನರ್ಸ್ ಗಳು ಇಂಡಿಯಾದ ಬಗ್ಗೆ ಏನ್ ಅನ್ಕಂತಾರ ಅಂತ ನೀವೇ ಯೋಚನೆ ಮಾಡ್ರಿ. ಟ್ರೈನ್ ನಾಗ ಮತ್ತೆ ರೈಲ್ವೆ ಸ್ಟೇಷನ್ ಗಳಾಗ ಜನರು ಎಷ್ಟ್ರ ಮಟ್ಟಿಗೆ ಗುಟ್ಕಾ ತಿಂದು ಉಗುಳ್ತಾರಂದ್ರ ಗೌರ್ಮೆಂಟ್ ಇದನ್ನ ಕ್ಲೀನ್ ಮಾಡಕ ಪ್ರತಿ ವರ್ಷ 1200 ಕೋಟಿ ಖರ್ಚು ಮಾಡಕತೈತಿ. ಇದೇ 1200 ಕೋಟಿಯಾಗ 10 ಟ್ರೈನ್ ಗಳು ಬರ್ತಾವ ಈಗಿನ ಕಾಲದಾಗ. ಆಕ್ಚುಲಿ ಈ ಒಂದು ವಿಷಯದಾಗ ಗೌರ್ಮೆಂಟ್ ಇಂದು ಯಾವ್ದೇ ತರದ ತಪ್ಪಿಲ್ಲ, ಯಾಕಂದ್ರೆ ಅವರು ಈ ಗುಟ್ಕಾ ಪ್ರಾಬ್ಲಮ್ ನ ಸಾಲ್ವ್ ಮಾಡಕೋಸ್ಕರ ಈಸಿ ಸ್ಪಿಟ್ ಅನ್ನೋ ಒಂದು ಕಾನ್ಸೆಪ್ಟ್ ನ ತಂದಿದ್ರು. ಸೊ ಈ ಕಾನ್ಸೆಪ್ಟ್ ಪ್ರಕಾರ ಗುಟ್ಕಾನ ಕ್ಯಾನ್ ಒಳಗಡೆ ಉಗುಳಿ ಅದನ್ನ ಡಸ್ಟ್ ಬಿನ್ ಗೆ ಹಾಕ್ಬೇಕು. ನಿಮಗೆ ಆಲ್ರೆಡಿ ಗೊತ್ತಿರಂಗ ಆಬ್ವಿಯಸ್ಲಿ ಜನರು ಇದನ್ನ ಯೂಸ್ ಮಾಡಕ್ಕೆ ಹೋಗ್ಲಿಲ್ಲ. ಸೊ ಗೌರ್ಮೆಂಟ್ ಜನರು ಸಿವಿಕ್ ಸೆನ್ಸ್ ನ ಇಂಪ್ರೂವ್ ಮಾಡಕ್ಕೋಸ್ಕರ ಬಹಳ ಸ್ಟೆಪ್ಸ್ ಗಳನ್ನ ತಗೊಂಡೈತಿ. ಫಾರ್ ಎಕ್ಸಾಂಪಲ್ ಗೋಡಿ ಮೇಲೆ ಪೋಸ್ಟರ್ ಗಳನ್ನ ಅಂಟಿಸೋದು, ಇಲ್ಲಿ ಟಾಯ್ಲೆಟ್ ಮಾಡಬೇಡ್ರಿ ಅಂತ ಬರ್ಸೋದು, ಆಮೇಲೆ ಡ್ರಾಯಿಂಗ್ಸ್ ಗಳನ್ನ ಬಿಡಿಸೋದು. ಬಟ್ ಸ್ಟಿಲ್ ನಮ್ ಜನರು ಅಲ್ಲೇ ಹೋಗಿ ಅದೇ ಜಾಗದಾಗ ಹೋಗಿ ಟಾಯ್ಲೆಟ್ ಗಳನ್ನ ಮಾಡ್ತಾರ, ಉಗುಳ್ತಾರ ಮತ್ತೆ ರೂಲ್ಸ್ ಗಳನ್ನ ಬ್ರೇಕ್ ಮಾಡ್ತಾರ. ಒಂದ್ಸಲ ಯಮುನಾ ನದಿನ ನೋಡ್ರಿ, ಎಷ್ಟ್ರ ಮಟ್ಟಿಗೆ ಟಾಕ್ಸಿಕ್ ಫೋಮ್ ಗಳು ಇಲ್ಲಿ ಫಾರ್ಮ್ ಆಗೈತಿ ಅಂತ. ಬಹಳ ಕೆಮಿಕಲ್ಸ್ ಗಳು ಈ ನದಿಯಾಗ ಮಿಕ್ಸ್ ಆಗ್ಯಾವು. ನದಿ ಅಷ್ಟ ಅಲ್ಲ, ಸಮುದ್ರಗಳನ್ನು ಕೆಡ್ಸಾರ ನಮ್ ಜನರು. Waste, almost 3,500 million liters of waste that is actually dumped into the river every day. ಫಾರ್ ಎಕ್ಸಾಂಪಲ್ ಮುಂಬೈನಾಗಿರ ಅಂತ ಈ ಜುಹು ಬೀಚ್ ನ ನೋಡ್ರಿ, ಈ ಬೀಚ್ ತುಂಬಾ ಕಸನ ವಸ್ತಾರ ಜನರು. ಮಹಾರಾಷ್ಟ್ರ ಸರ್ಕಾರ ಕಸ ಹಾಕ್ಬೇಕಂತ ಇಲ್ಲಿ ಡಸ್ಟ್ ಬಿನ್ ಇಟ್ಟಿತ್ತು, ಬಟ್ ಸ್ಟಿಲ್ ಜನರು ಇದನ್ನ ಯೂಸ್ ಮಾಡ್ಲಿಲ್ದಂಗ ಡೈರೆಕ್ಟ್ ಆಗಿ ಬೀಚ್ ಮೇಲೆ ಕಸನ ಹಾಕಿದ್ರು. ನೀವ ಒಂದ್ಸಲ ಯೋಚನೆ ಮಾಡ್ರಿ, ದಿನಪೂರ್ತಿ ವರ್ಕ್ ಮಾಡಿ ಸ್ಟ್ರೆಸ್ ಆದ್ಮೇಲೆ ಸನ್ಸೆಟ್ ನೋಡ್ಬೇಕಂತ ಬೀಚ್ ಗೆ ಜನರು ಬರ್ತಾರ. ಸೊ ಬೀಚ್ ಗೆ ಬಂದಾಗ ಈ ತರದ್ ಒಂದು ವ್ಯೂ ಕಂಡ್ರ ಹೆಂಗ್ ಅನ್ಸ್ಬೋದು ಜನರಿಗೆ. ಇನ್ನು ರೋಡ್ಸ್ ಗಳಾಗಂತೂ ಯಾರು ಟ್ರಾಫಿಕ್ ರೂಲ್ಸ್ ಗಳನ್ನ ಫಾಲೋ
ಮಾಡಲ್ಲ ನಮ್ ದೇಶದಾಗ. ಎನಿ ಟೈಮ್ ಹಾರ್ನ್ ಮಾಡ್ತಿರ್ತಾರ, ಚಿಕ್ಕ ಚಿಕ್ಕ ವಿಷಯಕ್ಕೂ ಜಗಳ ಆಡ್ತಿರ್ತಾರ. ಇನ್ನು ಶ್ರೀಮಂತರು ಮತ್ತೆ ಪೊಲಿಟಿಷಿಯನ್ಸ್ ಮಕ್ಕಳುಗಳಂತೂ ಡೈರೆಕ್ಟ್ ಆಗಿ ಗನ್ ಫೈರ್ ಮಾಡ್ಕೊಂತ ಗಾಡಿ ಓಡಿಸಿರ್ತಾರ. ಇನ್ನು ಈ ವಿಡಿಯೋನ ನೋಡ್ರಿ, ಒಬ್ನು ಗನ್ ಶೂಟ್ ಮಾಡ್ಕೊಂತ ಗಾಡಿನ ಓಡ್ಸಕತ್ತಾನ. ಬಹಳ ಜನ ಹೈಲಿ ಎಜುಕೇಟೆಡ್ ಇರೋಂತ ಇಂಡಿಯನ್ಸ್ ಗಳಿಗೂ ಸಿವಿಕ್ ಸೆನ್ಸ್ ಅನ್ನೋದಿಲ್ಲ. ಫಾರ್ ಎಕ್ಸಾಂಪಲ್ ಈ ವಿಡಿಯೋನ ನೋಡ್ರಿ, ಏರ್ಪೋರ್ಟ್ ನಾಗ ವೇಟ್ ಮಾಡಕರ ನೆಲದ ಮೇಲೆ ಊಟನ ಹರಡ್ಕೊಂಡು ತಿನ್ನಕತ್ತಿದ್ರು ಇವರು. ಇನ್ನು ಈ ಪುಣ್ಯಾತ್ಮ ನ್ಯೂಜಿಲೆಂಡ್ ನಾಗ ಇರೋಂತ ಪೂಲ್ ನಾಗ ಸೋಪ್ ಹಚ್ಕೊಂಡ್ ಸ್ನಾನ ಮಾಡಕತ್ತಾನ. ನಮ್ ದೇಶದ ಪೊಲೀಸರು ತರ ಅವ್ರ ದೇಶದ ಪೊಲೀಸರು ಇದನ್ನ ಇಗ್ನೋರ್ ಮಾಡಬಹುದು ಅಂತ ಇವನು ಅನ್ಕೊಂಡಿದ್ದ. ಬಟ್ ಆ ದೇಶಗಳ ರೂಲ್ಸ್ ಗಳು ಬಹಳ ಫಾಲೋ ಮಾಡೋದ್ರಿಂದ ಮತ್ತೆ ಸ್ಟ್ರಿಕ್ಟ್ ಇರೋದ್ರಿಂದ ಇವನನ್ನ ಅರೆಸ್ಟ್ ಮಾಡಿದ್ರು. ಆಮೇಲೆ is under fire this morning after he was filmed giving himself a really good scrub. ಬೇರೆ ಬೇರೆ ದೇಶಗಳಿಗೆ ಹೋಗಿ ಕಸನ ಅಳ್ಳೋದ್ರಿಂದ ಮತ್ತೆ ಈ ತರ ಇಂಡಿಸೆಂಟ್ ಆಗಿ ಬಿಹೇವ್ ಮಾಡೋದ್ರಿಂದ ಅಲ್ಲಿರಂತ ನಾರ್ಮಲ್ ಇಂಡಿಯನ್ಸ್ ಗಳಿಗೂ ಫಾರಿನರ್ಸ್ ಗಳು ಬೈತಾರ. ಸ್ವಿಟ್ಜರ್ಲೆಂಡ್ ದೇಶ ನೋಡಕ ಸ್ವರ್ಗ ಇದ್ದಂಗ ಐತಿ. ಬಟ್ ಇಲ್ಲಿಗೆ ಹೋದಂತ ಕೆಲವು ಇಂಡಿಯನ್ಸ್ ಗಳು ಹೋಟ್ಲಿಂದ ಊಟನ ಕದ್ದಿದ್ರು. ಸೊ ಈ ಹೋಟೆಲ್ ನರು ಇಂಡಿಯನ್ಸ್ ಗಳೇ ದಯವಿಟ್ಟು ಇಲ್ಲಿಂದ ಊಟ ಕದಿಬೇಡ್ರಿ ಅಂತ ಒಂದು ನೋಟಿಸ್ ನ ಅಂಟಿಸಿದ್ರು. ಆಮೇಲೆ ನಮ್ ದೇಶದಾಗಿರೋಂತ ಟೀನೇಜರ್ಸ್ ಗಳಿಗೆ ಡಿಸೆನ್ಸಿ ಅನ್ನೋದು 1% ಕೂಡ ಇಲ್ಲ. ಈ ವಿಡಿಯೋನ ನೋಡ್ರಿ, ಈ ಹುಡುಗ ಸ್ಕೂಟಿ ಮೇಲೆ ಕುತ್ಕೊಂಡು ಪೊಲೀಸ್ ಬ್ಯಾರಿಕೇಡ್ ನ ಎಳ್ಕಂತ ಹೊಂಟಾನ. ಬೇರೆ ದೇಶಗಳಾಗ ರೋಡ್ಗಳು ಬಹಳ ಕ್ಲೀನ್ ಇರ್ತಾವ. ಆಮೇಲೆ ರೋಡ್ ನಾಗ ಒಂದೇ ಒಂದ್ ಗುಂಡಿ ಸಿಗಲ್ಲ ನಿಮಗೆ. ಆಮೇಲೆ ಪಬ್ಲಿಕ್ ಪ್ಲೇಸಸ್ ಗಳಾಗ ಕಸ ಬಿದ್ದಿರಲ್ಲ. ಆಮೇಲೆ ಆ ದೇಶದ ಜನಗಳು ಪ್ರತಿಯೊಂದು ರೂಲ್ಸ್ ಫಾಲೋ ಮಾಡ್ತಾರ. ಆ ದೇಶಗಳಾಗ ಟ್ರಾಫಿಕ್ ಇರಲ್ಲ. ಆಮೇಲೆ ಅಲ್ಲಿರಂತ ನೇಚರ್ ಸತಿಗೂ ಬಹಳ ಚೆನ್ನಾಗಿರ್ತತಿ. ಇನ್ನು ನದಿಗಳು ಬಹಳ ಬ್ಯೂಟಿಫುಲ್ ಇರ್ತಾವು ಮತ್ತೆ ಬಹಳ ಕ್ಲೀನ್ ಇರ್ತಾವು. ಸೊ ಇಷ್ಟೊಂದು ಚೆನ್ನಾಗಿ ಪಬ್ಲಿಕ್ ಪ್ಲೇಸಸ್ ಗಳನ್ನ ಮೇಂಟೈನ್ ಮಾಡಕ ಮತ್ತೆ ಇಷ್ಟೊಂದು ಒಳ್ಳೆ ಸಿವಿಕ್ ಸೆನ್ಸ್ ಇರೋದಕ್ಕೆ ರೀಸನ್ ಅಲ್ಲಿರಂತ ಜನಗಳು. ಯಾಕಂದ್ರೆ ಆ ದೇಶದ ಜನಗಳು ಪಬ್ಲಿಕ್ ಪ್ರಾಪರ್ಟಿನ ತಮ್ಮ ಪ್ರಾಪರ್ಟಿ ಅನ್ನೋ ತರ ಟ್ರೀಟ್ ಮಾಡ್ತಾರ. ಊರು ಹಾಗೆ ರೋಡ್ ಎಷ್ಟು ಕ್ಲೀನ್ ಆಗಿ ನೀಟಾಗಿರೋದನ್ನ ಗಮನಿಸ್ಬೋದು. ಪ್ರತಿಯೊಂದಕ್ಕೂ ಲೇನ್ ಡಿಸಿಪ್ಲಿನು, ಮಾರ್ಕಿಂಗು ನೋಡೋದಕ್ಕೆ ಸಖತ್ ಇಷ್ಟ ಆಗುತ್ತೆ. ಸೊ ಇದರಿಂದಾಗಿ ಗೌರ್ಮೆಂಟ್ ಒಂದ್ಸಲ ಬಿಲ್ಡ್ ಮಾಡೋ ಅಂತ ಪಬ್ಲಿಕ್ ಟಾಯ್ಲೆಟ್ ಆಗಿರ್ಬೋದು, ಆಮೇಲೆ ಪಾರ್ಕ್ಸ್ ಆಗಿರ್ಬೋದು, ಬಸ್ ಸ್ಟ್ಯಾಂಡ್ ಗಳಾಗಿರ್ಬೋದು, ಒಂದು ಡ್ಯಾಮೇಜ್ ಆಗಲ್ಲ. ಸೊ ಒಂದ್ಸಲ ಗೌರ್ಮೆಂಟ್ ಬಿಲ್ಡ್ ಮಾಡೋ ಅಂತ ಈ ಎಲ್ಲ ಫೆಸಿಲಿಟೀಸ್ ಗಳು ಕೊನೆವರೆಗೂ ಹಂಗೆ ಇರ್ತಾವು. ಇದರಿಂದಾಗಿ ಈ ಪ್ರಾಪರ್ಟಿಗಳು ಡ್ಯಾಮೇಜ್ ಆಗಲ್ಲ ಮತ್ತೆ ಪದೇ ಪದೇ ರೀಬಿಲ್ಡ್ ಮಾಡೋ ಅವಶ್ಯಕತೆನೂ ಬರಲ್ಲ ಗೌರ್ಮೆಂಟ್ ಗೆ. ಸೊ ಈಗ ಇದೇ ಸಿಚುವೇಶನ್ ನ ನಮ್ ದೇಶಕ್ಕೆ ಕಂಪೇರ್ ಮಾಡನ್ರಿ. ನಮ್ ದೇಶದಾಗ ಸ್ವಂತ ಮನಿನ ಬಹಳ ಕ್ಲೀನ್ ಆಗಿ ಇಟ್ಕೋಣ ಅಂತ ಜನರು ಪಬ್ಲಿಕ್ ಪ್ಲೇಸ್ ನ ಬಂದ್ ಗಲೀಜ್ ಮಾಡ್ತಾರ, ಪಬ್ಲಿಕ್ ಪ್ರಾಪರ್ಟಿಗಳನ್ನ ಡ್ಯಾಮೇಜ್ ಮಾಡ್ತಾರ, ಟ್ರಾಫಿಕ್ ರೂಲ್ಸ್ ಗಳನ್ನ ಪದೇ ಪದೇ ಬ್ರೇಕ್ ಮಾಡ್ತಾರ, ಮತ್ತೆ ಪಬ್ಲಿಕ್ ಟಾಯ್ಲೆಟ್ ಗಳಿಗೆ ಹೋಗಿ ಗಲೀಜ್ ಮಾಡಿ ಬರ್ತಾರ. ಇನ್ನು ರೋಡ್ ಸೈಡ್ ಗಾಡಿಗಳು ಮಾಡೋ ಅಂತ ಹಾರ್ನಿನ್ ಸೌಂಡ್ ನೀವು ಮನೆ ಕುಂತಿದ್ರು ಕೇಳಿಸ್ತತಿ. ಇನ್ನು ಎಲ್ ಬೇಕಲ್ಲಿ ಟಾಯ್ಲೆಟ್ ನ ಮಾಡೋದ್ರಾಗ ಇಂಡಿಯನ್ಸ್ ನ ಯಾರ ಕೈಲೂ ಬೀಟ್ ಮಾಡಕ್ಕಾಗಲ್ಲ. ಇಷ್ಟೆಲ್ಲ ಗಲೀಜ್ ನ ಮಾಡೋ ಅಂತ ನಮ್ ದೇಶದ ಜನರು ಇಂಡಿಯಾ ಬಹಳ ಡೆವಲಪ್ ಆಗಿರೋ ಕಂಟ್ರಿ ಅಂತಾನು ಹೇಳ್ತಾರ. ಇನ್ನು ಟ್ರೈನ್ ನಾಗ ಮತ್ತೆ ಬಸ್ ನಾಗ ಟ್ರಾವೆಲ್ ಮಾಡಕರ ಕೆಲವರು ಹೆಡ್ಫೋನ್ ಇದ್ರೂ ಕೂಡ ಜೋರಾಗಿ ಸೌಂಡ್ ಇಟ್ಕೊಂಡು ಮೂವೀಸ್ ಗಳನ್ನ ನೋಡ್ತಿರ್ತಾರ, ಇಲ್ಲ ನ್ಯೂಸ್ ಕೇಳ್ತಿರ್ತಾರ. ಪಕ್ಕದಾಗಿರೋರಿಗೆ ಡಿಸ್ಟರ್ಬ್ ಆಗ್ಬೋದನ್ನ ಥಾಟ್ ಕೂಡ ಬರಲ್ಲ ಇವ್ರ ಮೈಂಡ್ ಗೆ. ಸೊ ಇಷ್ಟೆಲ್ಲ ಸಿವಿಕ್ ಸೆನ್ಸ್ ಇನ್ ಪ್ರಾಬ್ಲಮ್ಸ್ ಗಳಿಗೆ ಸೊಲ್ಯೂಷನ್ ಏನು ಅಂತ ನೀವು ನನಗೆ ಕೇಳಬಹುದು. ಸೊ ಆಕ್ಚುಲಿ ಈ ಪ್ರಾಬ್ಲಮ್ಸ್ ಗಳಿಗೆ ಇಂಡಿಯಾದಾಗಿರಂತ ಒಂದ್ ಸಿಟಿ ಸೊಲ್ಯೂಷನ್ ನ ಕೊಟ್ಟತಿ. ಆ ಸಿಟಿ ಹೆಸರು ಇಂದೋರ್. ಸೊ ಇಂದೋರ್ ಸಿಟಿಗೆ ಕಂಟಿನ್ಯೂಸ್ ಆಗಿ 5 ಸಲ ಇಂಡಿಯಾದಾಗಿರಂತ ಕ್ಲೀನೆಸ್ಟ್ ಸಿಟಿ ಅಂತ ಅವಾರ್ಡ್ ಸಿಕ್ಕತಿ. This is Indore, the cleanest city of India. That too for the 7th time in a row. ಇಂದೋರ್ ಹಮೇಶಾ ನಂಬರ್ 1 और नंबर 1 रहेगा. ಸೊ ಈ ಸಿಟಿಲಿರಂತ ಗೌರ್ಮೆಂಟ್ ಜನರಿಗೆ ಸ್ಟೆಪ್ ಬೈ ಸ್ಟೆಪ್ ಸಿವಿಕ್ ಸೆನ್ಸ್ ಬಗ್ಗೆ ಟೀಚ್ ಮಾಡ್ತಾ ಹೋತು. ಆಮೇಲೆ ಕೆಲವು ಸ್ಕೂಲ್ಸ್ ಗಳಾಗ ಚಿಕ್ಕ ಮಕ್ಕಳಿಗೂ ಕೂಡ ಇದ್ರ ಬಗ್ಗೆ ಹೇಳ್ಕೊಡ್ತಿದ್ರು. ಸೊ ಈ ತರದ ಚಿಕ್ಕ ಚಿಕ್ಕ ಸ್ಟೆಪ್ಸ್ ಗಳನ್ನ ತಗೊಂಡಿದ್ಕೆ ಇವತ್ತು ಇಂದೋರು ಇಡೀ ಇಂಡಿಯಾದಾಗ ಕ್ಲೀನೆಸ್ಟ್ ಸಿಟಿ ಅಂತ ಅವಾರ್ಡ್ ನ ಪಡೆದತಿ. ಇನ್ನು ನಮ್ ರಾಜ್ಯದ ವಿಷಯಕ್ಕೆ ಬಂದ್ರ ನಮ್ ರಾಜ್ಯದಾಗ ಮೈಸೂರು ಸಿಟಿ ಕಂಟಿನ್ಯೂಸ್ಲಿ ಕ್ಲೀನೆಸ್ಟ್ ಸಿಟಿ ಅಂತ ಅವಾರ್ಡ್ ನ ಪಡೆಯಕತೈತಿ. ಇನ್ನು 2024-25 ಇಂಡಿಯಾದಾಗಿರಂತ 3ನೇ ಕ್ಲೀನೆಸ್ಟ್ ಸಿಟಿ ಅಂತಾನು ಅವಾರ್ಡ್ ಪಡೆದತಿ. ಇದಕ್ಕ ಮೇನ್ ರೀಸನ್ ಏನಂದ್ರ ಮೈಸೂರಿನ ಜನರು ಮೈಸೂರಿನಲ್ಲಿರುವಂತ ಪಬ್ಲಿಕ್ ಪ್ಲೇಸ್ ಗಳಾಗಿರ್ಬೋದು ಮತ್ತೆ ಪಬ್ಲಿಕ್ ಪ್ರಾಪರ್ಟಿಗಳನ್ನಾಗಿರ್ಬೋದು ತಮ್ಮ ಸ್ವಂತ ಪ್ರಾಪರ್ಟಿ ಅನ್ನತ್ರ ನೋಡ್ಕೊಂತಾರ. ನಾನ್ ಕೂಡ ಒಂದ್ಸಲ ಮೈಸೂರಿಗೆ ಹೋದಾಗ ಅಲ್ಲಿರಂತ ಕ್ಲೀನ್ನೆಸ್ ನ ನೋಡಿ ಆಶ್ಚರ್ಯ ಪಟ್ಟಿದ್ದೆ. ಸೊ ಈ ಎರಡು ಸಿಟಿಯರು ಯಾವ ತರ ಪಬ್ಲಿಕ್ ಪ್ರಾಪರ್ಟಿನ ತಮ್ಮ ಸ್ವಂತ ಪ್ರಾಪರ್ಟಿ ಅಂತ ಅನ್ಕೊಂಡ್ರು, ತಮ್ಮ ಮನೇನ ಕ್ಲೀನ್ ಇಟ್ಕೊಂಡಂಗ ಪಬ್ಲಿಕ್ ಪ್ಲೇಸ್ ಗಳನ್ನ ಕ್ಲೀನ್ ಇಟ್ಕೊಂಡ್ರು, ಆವಾಗ ಈ ಸಿವಿಕ್ ಸೆನ್ಸ್ ಪ್ರಾಬ್ಲಮ್ ನಿಧಾನಕ್ಕೆ ಸಾಲ್ವ್ ಆಗ್ತಾ ಬಂತು ಈ 2 ಸಿಟಿಗಳಾಗ. ಆಮೇಲೆ ಬೇರೆ ದೇಶದಾಗ ಸಿವಿಕ್ ಸೆನ್ಸ್ ಬಗ್ಗೆ ಚಿಕ್ಕ ವಯಸ್ಸಿಂದಾನೇ ಹೇಳ್ಕೊಟ್ಟಂಗ ನಮ್ ದೇಶದಾಗೂ ಹೇಳ್ಕೊಡ್ಬೇಕು. ಇದರಿಂದಾಗಿ ಚಿಕ್ಕ ವಯಸ್ಸಲ್ಲೇ ಸಿವಿಕ್ ಸೆನ್ಸ್ ಬಗ್ಗೆ ಕಲಿತಿರೋಂತ ಮಕ್ಕಳುಗಳು ದೊಡ್ಡರಾದ್ಮೇಲೆ ತಮ್ಮ ಸಿಟಿನೂ ಕ್ಲೀನ್ ಇಟ್ಕೊಂತಾರ ಮತ್ತೆ ಬಹಳ ಡೀಸೆಂಟ್ ಆಗಿ ಬಿಹೇವ್ ಮಾಡ್ತಾರ. ಸೊ ಈ ಎಲ್ಲ ಚಿಕ್ಕ ಚಿಕ್ಕ ಸ್ಟೆಪ್ಸ್ ಗಳನ್ನು ತಗೊಳೋದ್ರಿಂದ ಬಸ್ ಸ್ಟ್ಯಾಂಡ್ ಗಳು, ರೈಲ್ವೆ ಸ್ಟೇಷನ್ ಗಳು ಮತ್ತೆ ಪಬ್ಲಿಕ್ ಪ್ಲೇಸ್ ಗಳು ನಿಧಾನ ಕ್ಲೀನ್ ಆಕವು. ಆಮೇಲೆ ಕೆಲವು ವರ್ಷಗಳಾದ್ಮೇಲೆ ಜನರದು ಸಿವಿಕ್ ಸೆನ್ಸ್ ಕೂಡ ಇಂಪ್ರೂವ್ ಆಗಿರ್ತತಿ. ಸೊ ಇವತ್ತಿಗಿಷ್ಟ ಜನರದು ಸಿವಿಕ್ ಸೆನ್ಸ್ ಈ ತರ ಇರಕ್ಕ ಮತ್ತೆ ಜನರು ಈ ತರ ಗಲೀಜ್ ಮಾಡಕ್ಕ ಮತ್ತೇನೇನು ರೀಸನ್ಸ್ ಇರ್ಬೋದು ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡ್ರಿ. ಹಂಗೆ ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಿ.